ಮತ್ತೆ ಇದಕ್ಕೆ ಮಂತ್ರಿ ಆಗಿರೋದು ನಮಗೆ ಈ ನಮ್ಮ ಸಮುದಾಯಕ್ಕೆ ಇದು ನುಂಗಕ್ಕಾಗ್ತಾ ಇಲ್ಲ. ಇಷ್ಟೊಂದು ನಮ್ಮ ಸಮುದಾಯಕ್ಕೆ ಮಾಡಿದಂತ ಅನ್ಯಾಯ ಮಾಡಿದಂತ ವ್ಯಕ್ತಿಗೆ ಮತ್ತೆ ಇವರು ಮಂತ್ರಿ ಸ್ಥಾನ ಕೊಟ್ಟಿದಾರಲ್ಲ, ತಕ್ಷಣ ಇವರು ರಾಜೀನಾಮೆ ಪಡಿಬೇಕು ಅಂತೇಳಿ ನಮ್ಮ ಕೋರಿಕೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ 187 ಕೋಟಿ ರೂಪಾಯಿ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರು ತಕ್ಷಣ ಸಚಿವ ಸ್ಥಾನಕ್ಕೆ ಹಾಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ದಿಶಾ ಸಮಿತಿ ಜಿಲ್ಲಾ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಗಿರೀಶ್ ಇ ಭದ್ರಾಪುರ ಒತ್ತಾಯಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ನಿಗಮದಲ್ಲಿ ನಡೆದ ಹಗರಣದ ತನಿಖೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದಲ್ಲಿ ದೂರು ದಾಖಲಿಸಲಾಗಿದೆ. ದಿನಾಂಕ 23/7/2026ರಂದು ಎಲ್ಲ ದಾಖಲೆಗಳೊಂದಿಗೆ ಅಧಿಕಾರಿಗಳು ಹಾಜರಾಗಿದ್ದು ಮುಂದಿನ ವಿಚಾರಣೆ 20/9/2026ಕ್ಕೆ ನಿಗದಿಯಾಗಿದೆ ಎಂದು ತಿಳಿಸಿದರು. ನಿಗಮದ ಸುಮಾರು 187 ಕೋಟಿ ರೂಪಾಯಿ ಹಣವನ್ನು ನಕಲಿ ಚೆಕ್ಗಳು ಮತ್ತು ಆರ್ಟಿಜಿಎಸ್ ಮೂಲಕ ದುರುಪಯೋಗಪಡಿಸಿಕೊಳ್ಳಲಾಗಿದೆ. ಹಣವನ್ನು ವಿವಿಧ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾಯಿಸಿ ನಗದು ಹಾಗೂ ಚಿನ್ನ ಖರೀದಿಗೆ ಬಳಸಲಾಗಿದೆ. ಅಕ್ರಮ ಟೆಂಡರ್ಗಳಿಂದ ಸುಮಾರು 1,20,00,000 ರೂಪಾಯಿ ಅಕ್ರಮ ಲಾಭ ಪಡೆಯಲಾಗಿದೆ ಎಂದು ತನಿಖಾ ಸಂಸ್ಥೆ ವರದಿ ನೀಡಿದೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾದ ಹಣದ ದುರುಪಯೋಗ ಅತ್ಯಂತ ಗಂಭೀರ ವಿಷಯವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಅಕ್ರಮದ ವಿರುದ್ಧ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ. ಈಗಾಗಲೇ ದಾವಣಗೆರೆ, ಚಿತ್ರದುರ್ಗ, ಮೈಸೂರು, ವಿಜಯನಗರ ಜಿಲ್ಲೆಗಳಲ್ಲಿ ಸಮಾವೇಶ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಇನ್ನುಳಿದ ಜಿಲ್ಲೆಗಳಲ್ಲೂ ಸಮಾವೇಶ ನಡೆಸಲಾಗುವುದು ಎಂದರು. ಮಾಜಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಾಜಿ ಸಂಸದ ಉಗ್ರಪ್ಪ ಇವರು ಸುಳ್ಳು ಮಾಹಿತಿ ನೀಡಿ 7% ಇದ್ದ ಎಸ್ಟಿ ಮೀಸಲಾತಿಯನ್ನು 3% ಇಳಿಸಿದ್ದಾರೆ. ಇದರಿಂದ 27,186 ಸರ್ಕಾರಿ ಹುದ್ದೆಗಳು ಮತ್ತು ಪರಿಶಿಷ್ಟ ಪಂಗಡದ 2,858 ಸರ್ಕಾರಿ ಹುದ್ದೆಗಳು ನಷ್ಟವಾಗಿವೆ ಎಂದು ಆರೋಪಿಸಿದರು. 187 ಕೋಟಿ ರೂಪಾಯಿ ಹಣವನ್ನು 18% ಬಡ್ಡಿ ಸಮೇತ ವಸೂಲಿ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಗಿರೀಶ್ ಭದ್ರಾಪುರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಇದೊಂದು ಗಂಭೀರವಾದ ವಿಚಾರ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 2024-25ನೇ ಸಾಲಿನಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ 187 ಕೋಟಿ ಹಗರಣದ ತನಿಖೆ ನಡೆಸುವಂತೆ ನಾನು ದಿಶಾ ಸದಸ್ಯನಾಗಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದಲ್ಲಿ ಆರ್ಟಿಕಲ್ 338A ಅಡಿಯಲ್ಲಿ ತನಿಖೆ ನಡೆಸುವಂತೆ ಡೆಲ್ಲಿಯಲ್ಲಿ ಒಂದು ದೂರು ದಾಖಲಿಸಿದ್ದೆ. ಅದರಂತೆ ದಿನಾಂಕ 23/7/2026ರಂದು ದಾಖಲೆಗಳು ಎಲ್ಲ ಮೂಲತಃ ಒರಿಜಿನಲ್ ದಾಖಲೆಗಳನ್ನು ತರುವಂತೆ ಅಧಿಕಾರಿಗಳಿಗೆ ಮಾನ್ಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರು ಸೂಚನೆ ನೀಡಿರ್ತಾರೆ, ಅವ್ರಿಗೆ ನೋಟಿಸು ಕೊಟ್ಟಿರ್ತಾರೆ. ಇದೇ ತಿಂಗಳು ಅಂದರೆ 20/8/2024ರಂದು ನವದೆಹಲಿಯಲ್ಲಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರ ಸಮ್ಮುಖದಲ್ಲೇ ವಿಚಾರಣೆ ನಡೀತಾ ಇದೆ. ಆದಾಗ್ಯೂ ಕೂಡ ಅಂದಿನ ನೋಡಿ ಎಷ್ಟು ಗಂಭೀರವಾದ ವಿಚಾರ ಅಂದರೆ, ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸದನದಲ್ಲೇ
ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರೋದು ಸತ್ಯ ಅಂತೇಳಿ ಅವರೇ ಘಂಟಾಘೋಷವಾಗಿ ಸದನದಲ್ಲೇ ಒಪ್ಕೊಂಡಿದ್ದಾರೆ. ಸುಮಾರು 187 ಕೋಟಿ ಹಣ ಅವತ್ತಿನ ದಿನದಲ್ಲಿ ನಕಲಿ ಚೆಕ್ಗಳನ್ನು ಬಳಸಿ ಹಾಗೂ RTGS ಮೂಲಕ ದುರುಪಯೋಗ ಪಡಿಸಿದ್ದು ಸಾಬೀತಾಗಿರೋದು ತಮ್ಮೆಲ್ಲರಿಗೂ ಗಮನಕ್ಕೂ ಬಂದಿದೆ. ಹಣ ಸುಮಾರು 600 ಬ್ಯಾಂಕ್ ಖಾತೆಗಳಿಗೆ ಮೂಲಕ ವರ್ಗಾಯಿಸಿ ನಗದು ಹಾಗೂ ಚಿನ್ನ, ಐಷಾರಾಮಿ ವಾಹನಗಳ ಖರೀದಿಗೆ ಬಳಸಿದ್ದಾರೆ ಅಂತ ಹೇಳಿ ಇಡಿ ತನಿಖೆ ಮಾಡಿ ವರದಿ ಕೊಟ್ಟಿದೆ. ಅಕ್ರಮ ಟೆಂಡರ್ಗಳಲ್ಲಿ ಸುಮಾರು 120 ಕೋಟಿ ಅಕ್ರಮ ಲಾಭ ಪಡೆದಿದ್ದಾರೆ ಅಂತ ಅದೇ ತನಿಖಾ ಸಂಸ್ಥೆ ವರದಿ ಕೊಟ್ಟಿದೆ. ST ಸಮುದಾಯಕ್ಕೆ ಅಭಿವೃದ್ಧಿಗೆ ಮೀಸಲಿದ್ದ ಹಣ ಈ ದುರುಪಯೋಗವಾಗಿದೆ ಅನ್ನೋದು ತುಂಬಾ ಹೇಳ್ಕೊಳಕ್ಕೆ ನಮಗೆ ತುಂಬಾ ಗಂಭೀರವಾದ ವಿಚಾರ, ಕಷ್ಟಕರವಾಗ್ತಾ ಇದೆ. ಯಾಕೆಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಣ ನಮ್ಮ ಪ್ರೇಯರ್ ಇರೋದೇನು ಕೋರ್ಟ್ ಮುಂದೆ ಅಂದ್ರೆ ಏನು 187 ಕೋಟಿ ಹಣ ಏನು ಅಕ್ರಮ ನಡೆದಿದೆ ಅದನ್ನು ಬ್ಯಾಂಕ್ ಕಮರ್ಷಿಯಲ್ ಬಡ್ಡಿ ಹಾಕಿ 18% ಬಡ್ಡಿ ಹಾಕಿ ಹಣನ ವಸೂಲು ಮಾಡಬೇಕು ಅಂತ ನಮ್ಮ ಆಯೋಗದ ಮುಂದೆ ನಮ್ಮ ಕೋರಿಕೆ ಇರೋದು. ಅದರಂತೆ ಆಯೋಗ ತನಿಖೆ ಮಾಡಿ ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ರೆ ಇದಕ್ಕೆ ನಾಗೇಂದ್ರ ಅವರು ಕುಂಟುನಪ ಹೇಳ್ಕೊಂಡು ಲಾಸ್ಟ್ ವಿಚಾರಣೆಯಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಸಚಿವರಾದ ನಮ್ಮ ಕೋರಿಕೆ ಏನು ಅಂದ್ರೆ, ಇವತ್ತು ಪ್ರೆಸ್ ಮೀಟ್ ಕರೆಯೋ ಕಾರಣ ಏನು ಅಂದ್ರೆ, ನಾಗೇಂದ್ರ ಅವರು ತಕ್ಷಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಅವರು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಪಡಿಬೇಕು ಅವ್ರ ಹತ್ರ. ಯಾಕಂದ್ರೆ ಅವರು ಮಾಡಿರೋ ಹಗರಣ ಇವತ್ತು ಪ್ರೂವ್ ಆಗಿದೆ. ಯಾಕಂದ್ರೆ ಈಗಾಗಲೇ ಇಡಿ ಅವರು ವರದಿ ಕೊಟ್ಟಿರೋ ಪ್ರಕಾರ ಈ ಹಗರಣ ನಡೆದಿದೆ. ಇದಕ್ಕೆ ನೇರವಾಗಿ ನಾಗೇಂದ್ರ ಅವರು ಅಂದಿನ ಸರ್ಕಾರದ ಮಂತ್ರಿ ಆಗಿದ್ದಾಗ ಅವರೇ ನೇರವಾಗಿ ಭಾಗಿಯಾಗಿದ್ದಾರೆ ಅಂತೇಳಿ ಅವರಿಗೆ ಜೈಲಿಗೂ ಹಾಕಿದ್ದಾರೆ. ಅವರ ಆರೋಗ್ಯದ ಕುಂಟುನೆಪ ಹೇಳ್ಕೊಂಡು ಅವರು ಜಾಮೀನಿನ ಮೇಲೆ ಇವತ್ತು ಹೊರಗಡೆ ಇರೋದು. ಮತ್ತೆ ಇದಕ್ಕೆ ಮಂತ್ರಿ ಆಗಿರೋದು ನಮಗೆ ಈ ನಮ್ಮ ಸಮುದಾಯಕ್ಕೆ ಇದು ನುಂಗಕ್ಕಾಗ್ತಾ ಇಲ್ಲ. ಇಷ್ಟೊಂದು ನಮ್ಮ ಸಮುದಾಯಕ್ಕೆ ಮಾಡಿದಂತ ಅನ್ಯಾಯ ಮಾಡಿದಂತ ವ್ಯಕ್ತಿಗೆ ಮತ್ತೆ ಇವರು ಮಂತ್ರಿ ಸ್ಥಾನ ಕೊಟ್ಟಿದಾರಲ್ಲ, ತಕ್ಷಣ ಇವ್ರದ್ದು ರಾಜೀನಾಮೆ ಪಡಿಬೇಕು ಅಂತೇಳಿ ನಮ್ಮ ಕೋರಿಕೆ. ಹಾಗೂ ಈ ತನಿಖೆ ಮುಗಿಯ ಹಂತದಲ್ಲಿದೆ, ಕೇಂದ್ರದಲ್ಲಿ ರಾಷ್ಟ್ರೀಯ ಆಯೋಗದ ಮುಂದೆ ತನಿಖೆ ಮುಗಿಯ ಹಂತದಲ್ಲಿದೆ. ಈ ತನಿಖೆ ಮುಗ್ದಿರೋ ತಕ್ಷಣ ಅವರು ಸಾಂವಿಧಾನಿಕ ನಮ್ಮ ಭಾರತ ದೇಶದ ಯಾವ ಸಾಂವಿಧಾನಿಕ ಹುದ್ದೆನೂ ಅವರಿಗೆ ಕೊಡಬಾರ್ದು ಅಂತ ಹೇಳಿ ನಾವು ರಾಷ್ಟ್ರೀಯ ಆಯೋಗದ ಮುಂದೆ ಕೋರಿಕೆಯನ್ನು ಇಟ್ಟಿದ್ದೇವೆ.